ಎಲ್ಲರಿಗೂ ನಮಸ್ಕಾರ. ಪಿಸಿಒಡಿ ಅಥವಾ ಪಿಸಿಒಎಸ್ ಇದನ್ನ ಮ್ಯಾನೇಜ್ ಮಾಡೋದು ಕೆಲವೊಮ್ಮೆ ತುಂಬಾನೇ ಕಷ್ಟ ಅಂತ ಅನಿಸ್ಬೋದು ಅಲ್ವಾ? ಆದ್ರೆ ಚಿಂತೆ ಬೇಡ. ಈ ಅವಲೋಕನದಲ್ಲಿ ನಾವು ಈ ಸ್ಥಿತಿಯನ್ನ ನಿಭಾಯಿಸೋಕೆ ತುಂಬಾನೇ ಸಿಂಪಲ್ ಮತ್ತು ನ್ಯಾಚುರಲ್ ಪರಿಹಾರಗಳ ಬಗ್ಗೆ ಮಾತಾಡೋಣ. ಆರೋಗ್ಯಕರ ಜೀವನ ಶೈಲಿಯ ಕಡೆಗೆ ನಮ್ಮ ಪಯಣವನ್ನ ಇವತ್ತೇ ಶುರು ಮಾಡೋಣ ಬನ್ನಿ. ಮೊದಲನೇದಾಗಿ ಎಲ್ಲರ ತಲೆಯಲ್ಲೂ ಓಡೋ ಒಂದು ಕಾಮನ್ ಪ್ರಶ್ನೆ ಇದೆ. ಅದೇನಪ್ಪಾ ಅಂದ್ರೆ, ಈ ಪಿಸಿಒಡಿ ಮತ್ತೆ ಪಿಸಿಒಎಸ್ ಇವೆರಡಕ್ಕೂ ಇರೋ ವ್ಯತ್ಯಾಸವಾದ್ರೂ ಏನು? ಬನ್ನಿ, ಈ ಗೊಂದಲಕ್ಕೆ ಒಂದು ಸ್ಪಷ್ಟವಾದ ಉತ್ತರ ಹುಡ್ಕೋಣ. ಈ ಅವಲೋಕನದಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ, ಈ ಸ್ಥಿತಿಗಳನ್ನು ಡೀಟೇಲ್ ಆಗಿ ಅರ್ಥ ಮಾಡ್ಕೊಂಡು ನಮ್ಮ ಆಹಾರ, ವ್ಯಾಯಾಮ ಮತ್ತೆ ಜೀವನ ಶೈಲಿಯ ಬದಲಾವಣೆಗಳ ಮೂಲಕ ಅದನ್ನ ಹೇಗೆ ನಿರ್ವಹಿಸಬಹುದು ಅನ್ನೋದಕ್ಕೆ ಒಂದು ಸ್ಪಷ್ಟವಾದ ಮಾರ್ಗದರ್ಶನವನ್ನ ನೀಡಲಾಗುತ್ತೆ. ಸರಿ, ನಮ್ಮ ಮೊದಲನೇ ವಿಭಾಗಕ್ಕೆ ಬರೋಣ. ನೋಡಿ, ಯಾವುದೇ ಒಂದು ಸಮಸ್ಯೆಯನ್ನ ಬಗೆಹರಿಸೋ ಮುಂಚೆ ಅದರ ಮೂಲ ಎಲ್ಲಿದೆ ಅಂತ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಮೊದಲು ಪಿಸಿಒಡಿ ಮತ್ತು ಪಿಸಿಒಎಸ್ ಅಂದ್ರೆ ಏನು, ಅವುಗಳ ವ್ಯತ್ಯಾಸ ಏನು ಅಂತ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಈ ಸ್ಲೈಡ್ನಲ್ಲಿ ನೋಡಿ, ಇವೆರಡರ ನಡುವಿನ ಪ್ರಮುಖ ವ್ಯತ್ಯಾಸ ಕಾಣಿಸುತ್ತೆ. ಪಿಸಿಒಡಿ ಸ್ಥಿತಿಯಲ್ಲಿ ಅಂಡಾಶಯಗಳು ಇಮ್ಮೆಚೂರ್ ಅಂದ್ರೆ ಅಪಕ್ವವಾದ ಮೊಟ್ಟೆಗಳನ್ನ ಬಿಡುಗಡೆ ಮಾಡುತ್ತೆ. ಆಮೇಲೆ ಅವು ಸಿಸ್ಟ್ಗಳಾಗಿ ಬದಲಾಗುತ್ತೆ. ಇದನ್ನ ಹೀಗೆ ಅಂದ್ಕೋಬೋದು, ಒಂದು ಹಣ್ಣಿನ ತೋಟದಲ್ಲಿ ಕೆಲವು ಹಣ್ಣುಗಳು ಪೂರ್ತಿಯಾಗಿ ಬೆಳೆಯದೇ ಇದ್ದಾಗ ಹಾಗೆ. ಆದ್ರೆ ಪಿಸಿಒಎಸ್ ಇದೆಯಲ್ಲ, ಇದು ಒಂದು ಮೆಟಬಾಲಿಕ್ ಡಿಸಾರ್ಡರ್. ಅಂದ್ರೆ ಇದು ನಮ್ಮ ದೇಹದ ಹಾರ್ಮೋನ್ಗಳ ಮೇಲೆ ಇನ್ನೂ ಗಂಭೀರವಾದ ಪರಿಣಾಮ ಬೀರುತ್ತೆ. ಮತ್ತೆ ಹೆಚ್ಚಾಗಿ ಇದು ಇನ್ಸುಲಿನ್ ಪ್ರತಿರೋಧದ ಜೊತೆ ಲಿಂಕ್ ಆಗಿರುತ್ತೆ. ಇಲ್ಲೊಂದು ತುಂಬಾನೇ ಭರವಸೆ ಕೊಡುವಂತ ವಿಷಯ ಇದೆ ಗೊತ್ತಾ? ಅಧ್ಯಯನಗಳ ಪ್ರಕಾರ ನಮ್ಮ ದೇಹದ ತೂಕದಲ್ಲಿ ಜಸ್ಟ್ ಒಂದು 5-10% ಅಷ್ಟು ಕಡಿಮೆ ಮಾಡ್ಕೊಂಡ್ರೆ ಸಾಕು, ಮುಟ್ಟು ಮತ್ತೆ ನಿಯಮಿತ ಆಗೋಕೆ ಸಹಾಯ ಆಗತ್ತೆ. ಅಂದ್ರೆ ನೋಡಿ, ನಾವು ಮಾಡೋ ಸಣ್ಣ ಸಣ್ಣ ಬದಲಾವಣೆಗಳು ಕೂಡ ಎಷ್ಟು ದೊಡ್ಡ ಮಟ್ಟದಲ್ಲಿ ಪಾಸಿಟಿವ್ ರಿಸಲ್ಟ್ಸ್ ಕೊಡ್ಬೋದು. ಸರಿ, ಈಗ ನಮ್ಮ ಮೊದಲ ಪರಿಹಾರದ ಕಡೆಗೆ ಹೋಗೋಣ. ಅದೇನು ಗೊತ್ತಾ? ನಮ್ಮ ತಟ್ಟೆಯಲ್ಲಿ ಏನಿದೆ ಅನ್ನೋದು. ಹೌದು, ನಾವು ತಿನ್ನೋ ಊಟ ನಮ್ಮ ಹಾರ್ಮೋನ್ಸ್ ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಒಂದು ದೊಡ್ಡ ಪಾತ್ರ ವಹಿಸತ್ತೆ. ಹಾಗಿದ್ರೆ ಸರಿಯಾದ ಆಹಾರದಿಂದ ನಮ್ಮ ಆರೋಗ್ಯವನ್ನ ಹೇಗೆಲ್ಲ ಸರಿಪಡಿಸ್ಕೋಬೋದು ಅಂತ ನೋಡೋಣ ಬನ್ನಿ. ವಾ, ಈ ಸ್ಲೈಡ್ನಲ್ಲಿರೋ ಲಿಸ್ಟ್ ನೋಡಿ. ಇವೆಲ್ಲ ಬರೀ ದೇಹಕ್ಕೆ ಶಕ್ತಿ ಕೊಡೋ ಆಹಾರಗಳಲ್ಲ, ನಮ್ಮ ಹಾರ್ಮೋನ್ಗಳನ್ನ ಬ್ಯಾಲೆನ್ಸ್ನಲ್ಲಿ ಇಡೋಕೆ ಸಹಾಯ ಮಾಡೋ ಸೂಪರ್ ಫುಡ್ಸ್. ಬ್ರೌನ್ ರೈಸ್, ಹಸಿರು ತರಕಾರಿಗಳು, ಸ್ಯಾಲ್ಮನ್ ತರಹದ ಮೀನು, ಮತ್ತೆ ನಮ್ಮ ಮನೆಯಲ್ಲಿರೋ ಅರಿಶಿಣ, ಶುಂಠಿ ಇವೆಲ್ಲ ಹಾರ್ಮೋನ್ ಬ್ಯಾಲೆನ್ಸ್ಗೆ ಒಂದು ರೀತಿ ವರದಾನ ಇದ್ದ ಹಾಗೆ. ಹೇಗೆ ಕೆಲವು ಆಹಾರಗಳನ್ನ ಸೇರಿಸ್ಕೊಳ್ಳೋದು ಮುಖ್ಯವೋ, ಹಾಗೇನೆ ಕೆಲವೊಂದನ್ನ ಕಡಿಮೆ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಯಾಕಂದ್ರೆ ಈ ಸಂಸ್ಕರಿಸಿದ ಹಿಟ್ಟು ಅಂದ್ರೆ ಮೈದಾ, ಸಕ್ಕರೆ ಹಾಕಿದ ಕೂಲ್ ಡ್ರಿಂಕ್ಸ್ ಮತ್ತೆ ಡೀಪ್ ಫ್ರೈ ಮಾಡಿದ ಪದಾರ್ಥಗಳು ನಮ್ಮ ಇನ್ಸುಲಿನ್ ಮಟ್ಟವನ್ನ ಇದ್ದಕ್ಕಿದ್ದ ಹಾಗೆ ಏರಿಸ್ಬಿಡುತ್ತೆ. ಇದರಿಂದ ಹಾರ್ಮೋನ್ ಬ್ಯಾಲೆನ್ಸು ಪೂರ್ತಿ ತಪ್ಪೋಗುತ್ತೆ. ಹಾಗಿದ್ರೆ ಈ ಆರೋಗ್ಯಕರ ಆಹಾರಗಳನ್ನ ನಮ್ಮ ಡೈಲಿ ರೂಟೀನ್ಗೆ ತರೋದು ಹೇಗೆ? ಕಷ್ಟನಾ? ಖಂಡಿತ ಇಲ್ಲ. ಈ ಸ್ಯಾಂಪಲ್ ಮೀಲ್ ಪ್ಲಾನ್ ನೋಡಿ. ಬೆಳಿಗ್ಗೆ ಓಟ್ ಮೀಲ್ನಿಂದ ಶುರು ಮಾಡಿ ರಾತ್ರಿ ಕ್ವಿನೋವಾದರೆಗೂ ಆರೋಗ್ಯಕರ ಆಯ್ಕೆಗಳನ್ನ ಸೇರಿಸೋದು ಎಷ್ಟು ಸಿಂಪಲ್ ಅಲ್ವಾ? ಉದಾಹರಣೆಗೆ, ಬೆಳಗಿನ ತಿಂಡಿಗೆ ಸ್ವಲ್ಪ ದಾಲ್ಚಿನಿ ಪೌಡರ್ ಹಾಕೊಂಡ್ರೆ ಅದು ಇನ್ಸುಲಿನ್ ಮಟ್ಟವನ್ನ ಕಂಟ್ರೋಲ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ನೋಡಿ, ಎಷ್ಟು ಸಣ್ಣ ಚೇಂಜ್. ಊಟದ ವಿಷಯ ಆಯ್ತು. ಈಗ ನಮ್ಮ ಎರಡನೇ ಪ್ರಮುಖ ಅಸ್ತ್ರದ ಕಡೆಗೆ ಗಮನ ಹರಿಸೋಣ. ಅದೇ ವ್ಯಾಯಾಮ. ಹೌದು, ಪಿಸಿಒಡಿ ನಿರ್ವಹಣೆಯಲ್ಲಿ ಚಲನೆಯ ಒಂದು ರೀತಿ ಔಷಧಿ ಇದ್ದಾಗೆ. ನಮ್ಮ ಗುರಿ ಕೂಡ ತುಂಬಾನೇ ಸಿಂಪಲ್. ವಾರಕ್ಕೆ ಕನಿಷ್ಠ 150 ನಿಮಿಷ ಮಧ್ಯಮ ಪ್ರಮಾಣದ ವ್ಯಾಯಾಮ. ಅಂದ್ರೆ ದಿನಕ್ಕೆ ಹೆಚ್ಚೇನಿಲ್ಲ, ಒಂದು 20-25 ನಿಮಿಷ ಅಷ್ಟೇ. ಮಾಡ್ಬೋದಲ್ವಾ? ಪ್ರತಿಯೊಂದು ವ್ಯಾಯಾಮಕ್ಕೂ ಅದರದೇ ಆದ ವಿಶೇಷ ಪ್ರಯೋಜನ ಇದೆ. ಕಾರ್ಡಿಯೋ ಅಂದ್ರೆ ವಾಕಿಂಗ್, ಜಾಗಿಂಗ್ ಎಲ್ಲ ಮಾಡಿದ್ರೆ ಇನ್ಸುಲಿನ್ ಮಟ್ಟ ಸುಧಾರಿಸತ್ತೆ. ಶಕ್ತಿ ತರಬೇತಿ ಮಾಡಿದ್ರೆ ಸ್ನಾಯುಗಳು ಬಲವಾಗಿ ನಮ್ಮ ದೇಹ ಸಕ್ಕರೆಯನ್ನ ಚೆನ್ನಾಗಿ ಬಳಸ್ಕೊಳತ್ತೆ. ಯೋಗವಂತೂ ಒತ್ತಡ ಕಡಿಮೆ ಮಾಡಿ ಹಾರ್ಮೋನ್ಗಳನ್ನ ಸಮತೋಲನ ಮಾಡುತ್ತೆ. ಇವೆಲ್ಲವನ್ನೂ ಮಿಕ್ಸ್ ಮಾಡಿ ಮಾಡೋದ್ರಿಂದ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಡಯಟ್ ಆಯ್ತು, ಎಕ್ಸರ್ಸೈಸ್ ಆಯ್ತು. ಇದರ ಜೊತೆಗೆ ನಮ್ಮ ಅಡಿಗೆ ಮನೆಯಲ್ಲಿ ನಮ್ಮ ಆರೋಗ್ಯವನ್ನ ಬೂಸ್ಟ್ ಮಾಡುವ ಕೆಲವು ಸೀಕ್ರೆಟ್ಸ್ ಇವೆ ಗೊತ್ತಾ? ಬನ್ನಿ, ಮನೆಯಲ್ಲಿ ಸುಲಭವಾಗಿ ಮಾಡಬಹುದಾದ ಕೆಲವು ಮನೆಮದ್ದುಗಳ ಬಗ್ಗೆ ತಿಳ್ಕೊಳ್ಳೋಣ. ದಾಲ್ಚಿನ್ನಿ, ಮೆಂತ್ಯ, ಪುದೀನಾ ಇವೆಲ್ಲ ನಮ್ಮ ಕಿಚನಲ್ಲಿ ಯಾವಾಗ್ಲೂ ಇರುತ್ತೆ ಅಲ್ವಾ? ದಾಲ್ಚಿನ್ನಿಯನ್ನ ಟೀ ಅಥವಾ ನೀರಿಗೆ ಹಾಕಿದ್ರೆ ಇನ್ಸುಲಿನ್ ಸೂಕ್ಷ್ಮತೆ ಚೆನ್ನಾಗಾಗುತ್ತೆ. ಮೆಂತ್ಯ ನೀರಂತೂ ಹಾರ್ಮೋನ್ಗಳ ಬ್ಯಾಲೆನ್ಸಿಗೆ ತುಂಬಾನೇ ಒಳ್ಳೆಯದು. ಪುದೀನಾ ಟೀ ಕುಡಿಯೋದ್ರಿಂದ ಕೆಲವೊಮ್ಮೆ ಕಾಣಿಸ್ಕೊಳ್ಳುವ ಅನಗತ್ಯ ಕೂದಲಿನ ಬೆಳವಣಿಗೆಯನ್ನು ಕಡಿಮೆ ಮಾಡ್ಕೋಬಹುದು. ಅದೇ ಒಂದು ವಿಷಯ ನೆನಪಿರ್ಲಿ, ಯಾವುದೇ ಸಪ್ಲಿಮೆಂಟ್ಸ್ ತಗೊಳ್ಳೋ ಮುಂಚೆ ಖಂಡಿತವಾಗ್ಲೂ ಡಾಕ್ಟರ್ ಹತ್ರ ಒಮ್ಮೆ ಮಾತಾಡಿ. ನೋಡಿ, ಈ ನೈಸರ್ಗಿಕ ವಿಧಾನಗಳೆಲ್ಲ ತುಂಬಾ ಪವರ್ಫುಲ್. ಆದ್ರೆ
ಕೆಲವು ಸಲ ನಮ್ಗೆ ತಜ್ಞರ ಸಹಾಯ ಬೇಕೇ ಬೇಕಾಗತ್ತೆ. ಹಾಗಾಗಿ ಯಾವಾಗ ಡಾಕ್ಟರ್ನ ಭೇಟಿ ಮಾಡ್ಬೇಕು ಅಂತ ತಿಳ್ಕೊಂಡಿರೋದು ತುಂಬಾನೇ ಮುಖ್ಯ. ಈ ಪ್ರಶ್ನೆ ನಿಜಕ್ಕೂ ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ಇದು ನಮ್ಮ ಆರೋಗ್ಯದ ಬಗ್ಗೆ ನಾವೇ ಒಂದು ಚೆಕ್ ಮಾಡ್ಕೊಳ್ಳೋಕೆ ಹೆಲ್ಪ್ ಮಾಡತ್ತೆ. ಯಾವೆಲ್ಲ ಲಕ್ಷಣಗಳು ಕಂಡಾಗ ನಾವು ತಡ ಮಾಡದೆ ಡಾಕ್ಟರ್ ಹತ್ರ ಹೋಗ್ಬೇಕು. ಕೇಳಿಸ್ಕೊಳ್ಳಿ, ಹಲವಾರು ತಿಂಗಳುಗಳಿಂದ ಮುಟ್ಟಾಗದಿದ್ರೆ ಅಥವಾ ಗರ್ಭಧರಿಸೋಕೆ ಕಷ್ಟ ಆಗ್ತಿದ್ರೆ ಇಲ್ಲಾಂದ್ರೆ ಹೊಟ್ಟೆಯಲ್ಲಿ ತಡೆಯೋಕಾಗ್ದಷ್ಟು ನೋವು ಬಂದ್ರೆ ತಕ್ಷಣ ವೈದ್ಯರನ್ನ ಸಂಪರ್ಕಿಸಿ. ಹಾಗೇನೆ ಈ ಎಲ್ಲಾ ನೈಸರ್ಗಿಕ ವಿಧಾನಗಳನ್ನ 3ರಿಂದ 6 ತಿಂಗಳು ಪ್ರಯತ್ನಿಸಿದ್ರೂ ಏನೋ ಸುಧಾರಣೆ ಕಾಣ್ತಿಲ್ಲ ಅಂದ್ರೂ ಕೂಡ ತಜ್ಞರ ಸಲಹೆ ತಗೊಳ್ಳೋದು ಒಳ್ಳೆಯದು. ವೈದ್ಯರ ಸಲಹೆ ಜೊತೆಗೆ ನಮ್ಮ ಆರೋಗ್ಯವನ್ನ ಒಂದು ಸಂಪೂರ್ಣ ದೃಷ್ಟಿಕೋನದಿಂದ ನೋಡೋದು ಕೂಡ ಮುಖ್ಯ. 40 ವರ್ಷಗಳಿಗಿಂತ ಹೆಚ್ಚು ಅನುಭವ ಇರೋ ಡಾಕ್ಟರ್ ಸರಸ್ವತಿ ರಮೇಶ್ ಅವರಂತಹ ಪರಿಣಿತರು ಇದನ್ನೇ ಹೇಳ್ತಾರೆ. ಇದಕ್ಕೆ ಸಮಗ್ರ ಸ್ವಾಸ್ಥ್ಯ ಅಂತಾರೆ. ಅಂದ್ರೆ ಆಧುನಿಕ ಔಷಧಿಯ ಜೊತೆಗೆ ಯೋಗ, ಪ್ರಕೃತಿ ಚಿಕಿತ್ಸೆಯಂತಹ ಪದ್ಧತಿಗಳನ್ನು ಸೇರಿಸಿ ನಮ್ಮ ದೇಹ ಮತ್ತೆ ಮನಸ್ಸು ಎರಡರ ಆರೋಗ್ಯದ ಮೇಲೂ ಗಮನ ಕೊಡೋದು. ಸರಿ, ಈ ಅವಲೋಕನದ ಕೊನೆಗೆ ಬಂದಿದ್ದೇವೆ. ಇಷ್ಟೆಲ್ಲ ತಿಳ್ಕೊಂಡ ಮೇಲೆ ಇದನ್ನ ನಮ್ಮ ಜೀವನದಲ್ಲೇ ಅಳವಡಿಸ್ಕೊಳ್ಳೋದು ಮುಖ್ಯ ಅಲ್ವಾ? ಹಾಗಿದ್ರೆ ಈಗ ಯೋಚನೆ ಮಾಡಿ, ಇವತ್ತು ಕೇಳಿದ ಈ ಎಲ್ಲ ವಿಷಯಗಳಿಂದ ಆರೋಗ್ಯವನ್ನ ಸುಧಾರಿಸ್ಕೊಳ್ಳೋಕೆ ಇಂದಿನಿಂದಲೇ ಆರಂಭಿಸಬಹುದಾದ ಆ ಒಂದು ಸಣ್ಣ ಬದಲಾವಣೆ ಯಾವುದು?